ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇತರೆಲ್ಲರೂ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಿಮಗೆಲ್ಲರಿಗೆ ತಿಳಿದಿರುವಂತೆ ಬರುವ 14ನೇ ತಾರೀಕಿಗೆ 4 ಗಂಟೆಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಬೀದರ್ಗೆ ಆಗಮಿಸಲಿದ್ದಾರೆ. ಕರ್ನಾಟಕದ ಕಿರೀಟ ಬೀದರ್. ಈ ಜಿಲ್ಲೆಯಲ್ಲಿ ಹಿಂದೆ ಕೇಂದ್ರ ಸರ್ಕಾರದ ಸಬ್ಸಿಡಿಯಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ನಾಗರಿಕ ವಿಮಾನಯಾನ 3 ವರ್ಷಗಳವರೆಗೆ ನಡೆಯಿತು. ಹಠಾತ್ ಆಗಿ ವಿಮಾನಯಾನ ಸೇವೆ ಸ್ಥಗಿತಗೊಂಡಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಮಂತ್ರಿ ಆದಮೇಲೆ, ಸಂಸದರಾದಂಥ ಮಾನ್ಯ ಸಾಗರ್ ಖಂಡ್ರೆ ಅವರು ಸಂಸದರಾದ ಅನೇಕ ಸಲ ಅವರು ಹೋಗಿ ಇವತ್ತು ಸಿವಿಲ್ ಏವಿಯೇಷನ್ ಮಂತ್ರಿ ಅವರಿಗೆ ಭೇಟಿ ಮಾಡಿದ್ದಾರೆ. ನಾನು ರಹೀಂ ಖಾನ್ ಕೂಡಿ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ಸಂಬಂಧಪಟ್ಟಂತ ಮಂತ್ರಿಗಳಾದಂಥ ಎಂ ಬಿ ಪಾಟೀಲ್ ಅವರ ಜೊತೆಯಲ್ಲಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ಚರ್ಚೆ ಮಾಡಿ, ಕೊನೆಗೆ ಕೇಂದ್ರ ಸರ್ಕಾರ ಇವತ್ತು ಇದಕ್ಕೇನು ರಿಯಾಯಿತಿ ಕೊಡ್ತಾ ಇತ್ತು, ಸಹಾಯಧನ ಕೊಡ್ತಾ ಇತ್ತು, ಅದು ಮತ್ತೆ ಪುನಃ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ 14 ಕೋಟಿ ರೂಪಾಯಿ 1 ವರ್ಷಕ್ಕೆ ಮೀಸಲಿಕ್ಕಿ ನಾವು ಆ ಸಹಾಯಧನ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಏರ್ಲೈನ್ಸ್ದವ್ರಿಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದು ಅದರಲ್ಲಿ ಸ್ಟಾರ್ ಏರ್ಲೈನ್ಸ್ದವರು ಭಾಗಿಯಾಗಿದ್ದರು. ಅವರು ಡಿಸೆಂಬರಲ್ಲೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ನಮ್ಮ ಜಿಲ್ಲಾಡಳಿತನೂ ಸೇರಿಸಿಕೊಂಡು ನಾವೆಲ್ಲ ಶ್ರಮಪಟ್ಟು ಪ್ರಯತ್ನ ಮಾಡಿದ್ದಕ್ಕಾಗಿ ಇವತ್ತು 15ನೇ ಏಪ್ರಿಲಿಂದ ನಾಗರಿಕ ವಿಮಾನಯಾನ ಬ್ಯಾಂಗ್ಳೂರು ಬೀದರ್, ಬೀದರ್ ಬ್ಯಾಂಗ್ಳೂರು ಒಂದು ಸಮಯವನ್ನು ಅನುಕೂಲ ಮಾಡಿಕೊಂಡು ಪ್ರಾರಂಭ ಆಗ್ತಾ ಇದೆ. 15ಕ್ಕೆ ಪ್ರಾರಂಭ ಆದರೂ ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕಿಗೆ ಬರ್ತಾ ಇದ್ದಾರೆ. ಹೀಗಾಗಿ 14ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ, 15ನೇ ತಾರೀಕಿಗೆ ಬೆಳಿಗ್ಗೆ ಏನು ಪ್ರಯಾಣಿಕರು ಬೆಂಗಳೂರಿಗೆ ಇವತ್ತು ಪ್ರಯಾಣ ಮಾಡ್ತಾರೆ, ಅವರಿಗೆ 5 ಬೋರ್ಡಿಂಗ್ ಕಾರ್ಡ್ ಅಲ್ಲೇ ಆ ಒಂದು ಇನ್ಫೋ ಸ್ಟೇಷನ್ ನಮ್ಮ ಟರ್ಮಿನಲ್ ಏನಿದೆ ಅಲ್ಲಿ ಅವರಿಗೆ ಕೊಟ್ಟು ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆ ಕೊಡುವಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವೇದಿಕೆ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಸಲುವಾಗಿ ತಾವು ಮಾತು ಕೊಟ್ಟಿರಿ, ನಮ್ಮ ಸಲುವಾಗಿನೇ ಕೊಟ್ಟಿರಿ, ತಾವು ಕೊಟ್ಟಿರಿ. ಆಯ್ತು, ಸಿಎಂ ಬರ್ತಾರೆ ಬನ್ನಿ ಎಲ್ಲ. ಇಲ್ಲ ಸರ್, ಇವರು ನಾಗೂರ್ ಗ್ರಾಮದಾಗ ನಾಗೂರ್ ಎಂದಾಗ ಕೂಡೆ ನೀರು ಭಾಳ ಸಮಸ್ಯೆ. ಬೇರೆ ಊರಿನ ನೀರು ತಗೊಂಡು ಬಂದು ಕೊಡಿರ್ತಾ ಇದ್ದಾರೆ. ಇಲ್ಲಿ ಯಾರು CS ಅವ್ರು ಬಂದಿದ್ದು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಅವ್ರ ಊರಿಗೆ ನೀರಿನ ವ್ಯವಸ್ಥೆ ಆಗಿದೆ. ನಾಗೂರ್ ಅವರ ತಾಲೂಕು ಸರ್ ಇದು ಕೌಟಾದ 2 ದಿನ ಮಾಡ್ಕೊಡ್ರಿ ಅಂದ್ರಲ್ಲ, ಇನ್ನೂ ಮಾಡಿಲ್ಲ. ಅದಕ್ಕೆ ಎಲ್ಲ ಸೈನ್ ಅದು ಎಲ್ಲ ಆಫೀಸಿಗೆ ಕೊಟ್ಟಿರೋ ಸೈನ್ ಇವರು CS ಅವ್ರಿಗೆ ಹೇಳಿದ್ರಿ, ಯಾರು ತಂದು ಕೊಡ್ತಾ ಇಲ್ಲ. ನಾಗೂರಿನಲ್ಲಿ ನೀರಿಲ್ಲ ನೀರಿನ ಮಹತ್ವ ಅವರ ತಕ್ಷಣ ಈ ನಾಗರದ ಕುಡಿಯ ನೀರಿನ ಸಮಸ್ಯೆ ಬಸ್ಸಲ್ಲಿ ಭೇಟಿಯಾಗಿ ನೀವು ಇವಾಗ ಏನಾಗಿದೆ CO ಜೊತೆ ಚರ್ಚೆ ಮಾಡಿ ಅವ್ರು ಡೈರೆಕ್ಟ್ ಏನು ಮಾಡೋದಕ್ಕೆ ಕ್ಲಿಯರ್ ಮಾಡಿದ್ದಾರೆ. ಇದೊಂದು ಕುಡಿಯ ನೀರಿನ ಕಾಪಿ ಕೊಟ್ಬಿಡಿ, ಫೈಲ್ ಮಾಡಿ. ನಿಮಗೆಲ್ಲ ಕೊಡಬೇಕು ಅಂತ ಅಲ್ವಾ? ವಾರ್ತಾಧಿಕಾರಿ ಅದು ನಮ್ಮ ಸಲುವಾಗಿ ತಾವು ಮಾತು ಕೊಟ್ಟಿರಿ, ನಿಮ್ದೇ ಸಲುವಾಗಿನೇ ಕೊಟ್ಟಿರಿ, ತಾವು ಕೊಟ್ಟಿರಿ. ಆಯ್ತು, ಸಿಎಂ ಬರ್ತಾರೆ ಬನ್ನಿ ಎಲ್ಲ. ಇಲ್ಲ ಸರ್, ಇವರು ನಾಗೂರ್ ಗ್ರಾಮದಾಗ ನಾಗೂರ್ ಎಂದಾಗ ಕೂಡೆ ನೀರು ಭಾಳ ಸಮಸ್ಯೆ.
ಬೇರೆ ಊರಿನ ನೀರು ತಗೊಂಡು ಬಂದು ಕೊಡಿರ್ತಾ ಇದ್ದಾರೆ. ಇಲ್ಲಿ ಯಾರು CS ಅವರು ಬಂದಿದ್ದು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಅವ್ರ ಊರಿಗೆ ನೀರಿನ ವ್ಯವಸ್ಥೆ ಆಗಿದೆ. ನಾಗೂರಂ ಅವರ ತಾಲೂಕು ಸರ್. ಸರಳವಾಗಿ ಹೋಗೋದಾರೆ ಸರ್, ಇದು ಕೌಟಾದ 2 ದಿನದಾಗ ಮಾಡ್ಕೊಡ್ರಿ ಅಂದ್ರಲ್ಲ, ಇನ್ನೂ ಮಾಡಿಲ್ಲ. ಅದಕ್ಕೆ ಎಲ್ಲ ಸೈನ್ ಅದ, ಎಲ್ಲ ಆಫೀಸಿಗೆ ಕೊಟ್ಟಿರೋ ಸೈನ್ ಸಹಿತ ಇವರು ಇವ್ರು CS ಅವ್ರಿಗೆ ಹೇಳಿದ್ರಿ, ಯಾರು ನಮ್ಮನ್ನು ಕೊಡ್ತಾ ಇಲ್ಲ. ನಾಗೂರಿನಲ್ಲಿ ನೀರಿಲ್ಲ. ನೀರಿನ ಮಹತ್ವ ಅವರ ತಕ್ಷಣ ಈ ನಾಗರದ ಕುಡಿಯ ನೀರಿನ ಸಮಸ್ಯೆ ವಾಪಸ್ಸಲ್ಲಿ ಭೇಟಿಯಾಗಿ ನೀವು ಇವಾಗ ಏನಾಗಿದೆ CO ಜೊತೆ ಚರ್ಚೆ ಮಾಡಿ ಅವ್ರು ಡೈರೆಕ್ಟ್ ಏನು ಮಾಡೋದಕ್ಕೆ ಕ್ಲಿಯರ್ ಮಾಡಿದ್ರು. ಇದೊಂದು ಕುಡಿಯ ನೀರಿನ ಅದೊಂದು ಕಾಪಿ ಕೊಟ್ಬಿಡಿ, ಫೈಲ್ ಮಾಡಿ. ನಿಮಗೆಲ್ಲ ಕೊಡಬೇಕು ಅಂತ ಅಲ್ವಾ? ವಾರ್ತಾಧಿಕಾರಿ ಅದು